ಅಪಾಯ ಬಂದಿದ್ರೆ ಸಾಕಾಗ್ತಿರ್ಲಿಲ್ಲ. ನಾನು ಯಾಕೆ ಪದೇ ಪದೇ ಈ ಮನೆಯೊಳಗೆ ಕಾಲಿಡಬೇಕು? ನಂದಿ ಪ್ಲೀಸ್, ಈಗಲೇ ನಮ್ಮ ಅಪ್ಪನ ಹೆಸರು ಒಳ್ಳೆ ಹೆಸರು. ದಯವಿಟ್ಟು ಕಿರಿಕ್ ಮಾಡಿದೆ ವಾಪಸ್ ಹೋಗೋಣ. ಸರಿ ನಡೀರಿ. ಬರ್ಬೋದಾ? ಓ ಬನ್ನಿ ಬನ್ನಿ. ನಮಸ್ಕಾರ ಬೀಗರಿಗೆ. ನಮಸ್ಕಾರ. ಎಲ್ಲಿ ಎಲ್ಲಿ ನನ್ನ ಹಿರಿ ಸೊಸೆ? ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಬಂದ್ಬಿಡ್ತಾಳೆ. ಒಳ್ಳೇದು ಒಳ್ಳೇದು. ಸುಶಿ ಸುಶಿ ಕೂತ್ಕೊಳ್ಳಿ ಸರ್. ಸಾಹೇಬ್ರೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಬಂದಿರಿ ಬೀಗರಿಗೆ ನಮಸ್ಕಾರ ಮಾಡ್ರಮ್ಮ. ನಮಸ್ತೆ, ಚೆನ್ನಾಗಿದ್ದೀರಾ? ಹಾ ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ. ಸುಶಿ ಕಾಫಿ ಇಲ್ಲ ಬೇಡ ಬೇಡ, ಅವೆಲ್ಲ ಏನು ಬೇಡ. ಅಶೋಕ ಕೊಡು. ನನ್ನ ಪತ್ನಿ ದೈಹಿಕವಾಗಿ ನನ್ನ ಜೊತೆ ಇಲ್ಲದೆ ಇರೋದ್ರಿಂದ ನನ್ನ ಎರಡನೇ ಮಗ ಮತ್ತೆ ಸೊಸೆ. ಒಂದು ವೇಳೆ ಪ್ಲಾನ್ ಏನಾದರೂ ಫ್ಲಾಪ್ ಆದರೂ ಯಾರ ಮುಂದೆ ನಂದಿತಾ ಮಾವ? ಹೆಣ್ಣಿನವ್ರ ಕಡೆ ಏನೋ ಡಿಸ್ಕಸ್ ಮಾಡ್ತಿರೋ ಹಾಗಿದೆ. ಹಾಗೇನೂ ಇಲ್ಲ ಮಾವ, ಮದುವೆ ಕೆಲಸ ಏನಾದರೂ ಬಾಕಿ ಇದೆಯಾ ಅಂತ ಮಾತಾಡ್ತಿದ್ವಿ. ಒಳ್ಳೇದು ಒಳ್ಳೇದು. ಎಲ್ಲ ಜವಾಬ್ದಾರಿ ನೀನೇ ತಗೊಳ್ಳೋದಕ್ಕಿಂತ ಅವರು ಜೊತೆಲಿದ್ರೆ ಇನ್ನೂ ಒಳ್ಳೇದೇ. ಹಾಗೆ ನಿನಗೆ ಇನ್ನೊಂದು ಜವಾಬ್ದಾರಿ ಒಪ್ಪಿಸ್ಬೇಕು ಅಂತಿದ್ದೀನಮ್ಮ. ಏನು ಮಾವ? ಒಂದು ನಿಮಿಷ ಬಾ, ನೀನು ಬರಪ್ಪ ಬಾ. ಇದು ನಮ್ಮ ದೊಡ್ಡ ಮನೆ ಪರಂಪರೆ ಒಡವೆಗಳು. ತುಂಬ ಬೆಲೆ ಬಾಳುವಂಥದ್ದು, ಹಾಗೆ ಶಕ್ತಿಯುತವಾದದ್ದು ಕೂಡ. ಅಂದರೆ ಮಾವ, ಇದು ನಮ್ಮ ಕುಲದೇವರಿಗೆ ಮಾತ್ರ ಅಲಂಕಾರ ಮಾಡಿ ಎತ್ತಿರ್ತಿದ್ವಿ. ಈ ಒಡವೆಗಳಲ್ಲಿ ದೈವಾಂಶ ಇದೆ ಅಂತ ನಂಬಿಕೆ.